ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಸ್ಪೆಷಲ್ ಏನಪ್ಪ ಅಂತಂದರೆ ಕುಂದಾಪುರ ಶೈಲಿಯ ಮೀನ್ ಸಾಂಬಾರ್ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ ಇವತ್ತು. ನಾನಲ್ಲ, ನಮ್ಮಣ್ಣ ಹೇಳ್ಕೊಡ್ತಾರೆ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಚೀಫ್ ಗೆಸ್ಟ್ ಆಗಿ ನಮ್ಮ ಬ್ರದರ್ನ ಕಳಿಸ್ತೀನಿ ಅಂತ. ಆ ಟೈಮ್ ಇವಾಗ ಬಂದಿದೆ. ನಿಜವಾಗ್ಲೂ ಖುಷಿ ಆಗ್ತಿದೆ. ಅವರು ಸಕ್ಕತ್ತಾಗಿ ಮಾಡ್ತಾರೆ ಮೀನು ಸಾರು. ನಮ್ಮ ಮನೇಲಿ ಯಾವಾಗಲೂ ಮೀನು ಸಾರು ಮಾಡೋದು ನಮ್ಮ ಅಣ್ಣನೇ. ಅವರಿಂದನೇ ನಾನು ಸ್ವಲ್ಪ ಕಲ್ತಿರೋದು. ನಾನು ಕೂಡ ಒಂದು 90% ಚೆನ್ನಾಗಿ ಮಾಡ್ತೀನಿ. ಯಾರ ಕೈಯಲ್ಲಿ ಆ ಅಡುಗೆ ರುಚಿ ನೋಡಬೇಕೋ ಅವರಿಂದನೇ ನೋಡೋಕೆ ಸಾಧ್ಯ. ಯಾಕಂದರೆ ಅವ್ರು ಮಾಡೋ ಅಡುಗೆ ಅಷ್ಟು ಸಖತ್ತಾಗಿರುತ್ತೆ. ಹೋಟೆಲ್ ಮ್ಯಾನೇಜರಾಗಿ ವರ್ಕ್ ಮಾಡ್ತಿದ್ದಾರೆ. ಹಾಗೆಯೇ ಅವರು ಕುಂದಾಪುರದಲ್ಲಿ ಕೂಡ. ಹಾಗಾಗಿ ಅವ್ರ ಕೈಯಲ್ಲೇ ಅಡುಗೆ ಮಾಡಿಸ್ಬೇಕು ಅಂತ ಡಿಸೈಡ್ ಆಗಿ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಕುಂದಾಪುರ ಶೈಲಿಯ ಮೀನು ಸಾಂಬಾರ್. ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕೀಪ್ ವಾಚಿಂಗ್ ಗೈಸ್. ಹಾಗಾದರೆ ಬನ್ನಿ, ಏನೆಲ್ಲ ಐಟಮ್ ಬೇಕು ಅಂತ ಅವ್ರು ಬರೋ ಅಷ್ಟೊತ್ತಿಗೆ ರಿಕ್ಯಾಪ್ ನೋಡ್ಕೊಂಬರೋಣ. ಎಸ್ ಗೈಸ್, ನಮ್ಮ ಅಣ್ಣ ಬಂದುಬಿಟ್ಟು ವಾಯ್ಸ್ ಕೊಡಲ್ಲ ಅಂತ ಹೇಳಿದ್ದಾರೆ. ನಾನೇ ವಾಯ್ಸ್ ಕೊಡ್ತಾ ಇದ್ದೀನಿ. ಬನ್ನಿ, ಹಾಗಾದರೆ ಕುಂದಾಪುರ ಶೈಲಿಗೆ ಮೀನು ಸಾಂಬಾರು ಮಾಡಲಿಕ್ಕೆ ಏನೆಲ್ಲ ಐಟಮ್ ಬೇಕು, ಪದಾರ್ಥಗಳು ಬೇಕು ಅಂತ ಹೇಳ್ತೀನಿ. ನಂಗೆ ಆಲ್ರೆಡಿ ಲೀಸ್ಟ್ ಕೊಟ್ಟಿದ್ರು, ಅದ್ರ ಪ್ರಕಾರ ನಾನು ಜೋಡಿಸಿಟ್ಕೊಂಡಿದ್ದೀನಿ. ಹೇಳ್ತಾ ಹೋಗ್ತೀನಿ. 2 ಟೇಬಲ್ ಸ್ಪೂನ್ ಕಾಳು ಮೆಣಸು, 1/4 ಟೀ ಸ್ಪೂನ್ ಮೆಂತ್ಯ, 1 ಟೀ ಸ್ಪೂನ್ ಅಥವಾ 1/4 ಟೀ ಸ್ಪೂನ್ ಹೋಮ್ ಕಾಳನ್ನು ತೊಗೊಂಡಿದ್ದೀನಿ. 2 ಚಮಚ ಧನಿಯಾ ಕಾಳು ತೊಗೊಂಡಿದ್ದೀನಿ. ಧನಿಯಾ ಬೀಜ ಬರುತ್ತಲ್ವ, ಅದು 2 ಸ್ಪೂನು. ಹಾಗೆ 10 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಶುಂಠಿನ ಜಜ್ಜಿ ಇಟ್ಕೊಂಡಿದ್ದೀನಿ. 30 ಅನಿಸುತ್ತೆ, 30 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ ಒಂದು ಚಿಕ್ಕ ಗಾತ್ರದಷ್ಟು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ಹಾಗೆ ಅರ್ಧ ಹೋಳು ಅಂತೀವಲ್ವ, ಒಂದು ಕಾಯಲ್ಲಿ ಅರ್ಧ ಭಾಗ ಮಾಡ್ತೀವಲ್ವ, ಅಷ್ಟು ಒಂದು ಹೋಳಿನ ತೆಂಗಿನಕಾಯಿ ತುರಿಯನ್ನು ನಾನು ತುರಿದಿಟ್ಕೊಂಡಿದ್ದೀನಿ. ಹಾಗೆ ಅರ್ಧ kg ಮೀನನ್ನು ತೊಗೊಂಡಿದ್ದೀನಿ. ಬಾಂಗಡ ಮೀನು ತೊಗೊಂಡಿದ್ದೀನಿ. ಬಾಂಗಡ ಮೀನು ಬಂದುಬಿಟ್ಟು ಇದನ್ನು ಚೆನ್ನಾಗಿ ತೊಳೆದು ವಾಶ್ ಮಾಡಿ ಅರಿಶಿಣ ಉಪ್ಪು ಹಾಕಿಬಿಟ್ಟು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟು ಗೈಸ್ ನೋಡ್ಬೋದು. ಹಾಗೆ ಇದೇನು ಡ್ರೈ ಐಟಮ್ಸ್ ಎಲ್ಲ ಇದೆಯಲ್ವ, ಜೀರಿಗೆ, ಪೆಪ್ಪರ್ ಅಥವಾ ಕಾಳು ಮೆಣಸು, ಮೆಂತ್ಯ, ಜೀರಿಗೆ, ಧನಿಯಾ ಕಾಳು, ಹಾಗೆ ಒಣಮೆಣಸಿನ್ಕಾಯಿನ ಇವೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು. ಎಲ್ಲ ರೆಡಿಯಾಗಿದೆ. ಹಾಗಾದರೆ ಬನ್ನಿ ಶುರು ಮಾಡೋಣ. ಗೈಸ್, ಅವರು ವಾಯ್ಸ್ ಕೊಡಲ್ಲ ಅಂತ ಹೇಳಿದ್ರು, ಹಾಗಾಗಿ ನಾನೇ ವಾಯ್ಸ್ ಕೊಟ್ಟಿದ್ದೀನಿ. ಫಟಾಫಟ ಅಂತ ಮಾತಾಡಿದ್ದೀನಿ. ಏನಾದರೂ ಮಿಸ್ಟೇಕ್ ಆಗಿದ್ರೆ ಕ್ಷಮಿಸಿ ಆಯಿತಾ. ಇನ್ನೇನು ಅವ್ರು ಬರ್ತಾರೆ, ಮುಖ ಮಾತ್ರ ಕಾಣಿಸುತ್ತೆ, ವಾಯ್ಸ್ ಕೇಳಿಸಲ್ಲ. ನಾನೇ ವಾಯ್ಸ್ ಓವರ್ ಕೊಡ್ತೀನಿ, ಓಕೆನಾ? ಎಸ್ ಗೈಸ್, ಫೈನಲಿ ಫೇಸ್ ರಿವೀಲ್ ಆಗ್ತಾ ಇದೆ. ಹಾಯ್ ಮಾಡಿ ಅಣ್ಣ, ನಿಮ್ಮ ಪರಿಚಯ ಹೇಳ್ಕೊಳ್ಳಿ. ಸಂತೋಷ್ ಪೂಜಾರಿ ಅಂತ. ನಾವು ಪ್ರಾಪರ್ ಕುಂದಾಪುರದವರು. ನಾನು ಹೋಟೆಲ್ ಇಂಡಸ್ಟ್ರಿಯಲ್ಲಿ ತುಂಬ ವರ್ಷದಿಂದ ವರ್ಕ್ ಮಾಡ್ತಾಯಿದ್ದೀನಿ. ನಾನು ವೆಜ್ ನಾನ್ ವೆಜ್ ಕುಕ್ಕು ಕೂಡ. ಇವಾಗ ರೀಸೆಂಟ್ಲಿ ಅಂತ ಹೇಳಿದ್ರೆ ಒಂದು 10 ಇಯರ್ಸಿಂದ ಮ್ಯಾನೇಜ್ಮೆಂಟ್ ಮಾಡ್ತಾಯಿದ್ದೀನಿ, ಹೋಟೆಲ್ ಮ್ಯಾನೇಜರ್ ಆಗಿದ್ದೀನಿ. ನನಗೆ ತುಂಬ ಇಷ್ಟ ಅಂತ ಹೇಳಿದ್ರೆ ಕುಂದಾಪುರ ಸ್ಟೈಲು, ನಮ್ಮ ಸ್ಟೈಲು. ಫಿಶ್ ಕರಿ, ಚಿಕನ್ ಕರಿ, ಕುಂದಾಪುರ ಚಿಕನ್ನು, ಚಿಕನ್ ಸುಕ್ಕ, ಇದೆಲ್ಲ ತುಂಬ ಇಷ್ಟ. ನೀರು ದೋಸೆನೂ ತುಂಬ ಇಷ್ಟ. ನೀರು ದೋಸೆ, ಚಿಕನ್ ಸುಕ್ಕ ತುಂಬ ಇಷ್ಟ. ಹಾಗೆ ನಮ್ಮ ತಂಗಿ ಕೂಡ ಕೇಳಿದ್ಲು, ಬನ್ನಿ ಅಣ್ಣ ಒಂದು ಸಾರಿ ಮನೆಗೆ ಬಂದುಬಿಟ್ಟು ಚಿಕನ್ ಸಾರು ನನಗೆ. ಚಿಕನ್ ಸಾರು ಅಲ್ಲ, ಫಿಶ್ ಕರಿ. ಫಿಶ್ ಕರಿ ಲಾಸ್ಟ್ ಟೈಮ್ ಮಾಡಿದ್ವಿ. ಫಿಶ್ ಸಾಂಬಾರು ಹೆಂಗೆ ಮಾಡೋದು ಅಂತ, ಫಿಶ್ ಕರಿ ಅಂತ ಹೇಳಿ ಹೆಂಗೆ ಮಾಡೋದು ಅಂತ ಕೇಳಿದ್ಲು. ಅದು ನಾನು ಫೋನಲ್ಲಿ ಹೇಳಿದೆ, ಬಟ್ ಅದು ಫೋನಲ್ಲಿ ಹೇಳಿದ್ರೆ ನಂಗೆ ಗೊತ್ತಾಗಲ್ಲ. ಡೈರೆಕ್ಟಾಗಿ ಬನ್ನಿ ಅಣ್ಣ ಅಂತ ಹೇಳ್ಬಿಟ್ಟು ಕರೆಸ್ಬಿಟ್ಟು ಇವತ್ತು ಮಾಡ್ತಾಯಿದ್ವಿ. ಆಲ್ರೆಡಿ ನಾನು ಹೇಳಿದ್ದೀನಿ, ಎಲ್ಲ ಮಸಾಲ ತೆಗ್ದಿದ್ಲು ಅವಳು. ಏನಿಲ್ಲ, ಸುಮ್ಮನೆ ನಾನು ಲಾಸ್ಟಿಗೆ ಫ್ರೈ ಮಾಡೋದಷ್ಟೇ, ಹೆಡ್ ಕುಕ್ ಮಾಡೋ ಕೆಲಸ ಅಷ್ಟೇ. ಲಾಸ್ಟಿಗೆ ಇದು ಮಾಡೋದು ಅಷ್ಟೇಂಟಾಗಿ ಉಳಿದ್ಲು. ನನಗೆ ಇವತ್ತು ಚೆನ್ನಾಗಿ ಮಾಡ್ತಾಳೆ. ನಾನು ಹೇಳೋದಕ್ಕಿಂತ ಚೆನ್ನಾಗಿ ಮಾಡ್ತಾಳೆ. ಹೇಳ್ಕೊಟ್ರೆ ಸಾಕು, ಅಷ್ಟ ಕೊಟ್ಟರೆ ಕೈನೇ ನುಂಗ್ದ ಆ ಥರ ಇದ್ಲು. ನಾವು ಮಾಡ್ತಾಯಿದ್ವಿ. ಬನ್ನಿ ಹಾಗಾದ್ರೆ ತೋರಿಸ್ತೀನಿ.
ನೋಡಿ ಗೈಸ್, ಇಷ್ಟೊತ್ತು ವಾಯ್ಸ್ ಕೊಡಲ್ಲ ಅಂತ ಹೇಳ್ಬಿಟ್ಟು ಈಗ ಪರಿಚಯ ಇಂಟ್ರೊಡಕ್ಷನ್ ಕೊಟ್ಟಿದ ತಕ್ಷಣನೇ ಧೈರ್ಯ ಬಂದ್ಬಿಟ್ಟಿದೆ. ಇವಾಗ ನಾನೇ ವಾಯ್ಸ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಬನ್ನಿ, ಅವ್ರು ಕೊಟ್ಟರೆ ಒಳ್ಳೇದು, ಯಾಕಂದರೆ ಅವರೇ ಅಡುಗೆ ಮಾಡ್ತಾ ಇದ್ದಾರೆ, ಅವರೇ ವಾಯ್ಸ್ ಕೊಟ್ಟರೆ ಚೆನ್ನಾಗಿರುತ್ತೆ. ಸೊ ಬನ್ನಿ, ಈಗ ಅಣ್ಣನೇ ವಾಯ್ಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಕೇಳೋಣ ಹೇಗೆ ಮಾಡ್ತಾರೆ ಅಂತ. ಸೊ ಒಲೆನ ಅಂಟಿಸಿದ್ದಾರೆ, ಸ್ಟವ್ ಆನ್ ಮಾಡಿದ್ದಾರೆ. ಸೊ ಇವಾಗ ನೀರಿದೆ ಅನ್ಸುತ್ತಲ್ವಾ ಅಣ್ಣ? ಸ್ವಲ್ಪ ಡ್ರೈ ಆಗಬೇಕು. ಡ್ರೈ ಆಗಬೇಕು. ಇದಕ್ಕೆ ನಾವು ಇದು ಆಯಿಲ್ ಹಾಕಲ್ಲ, ವಿಥೌಟ್ ಆಯಿಲ್. ಸೊ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಗೈಸ್. ಆಯಿಲ್ ಹಾಕಲ್ಲ, ಯಾಕಂದರೆ ಆಯಿಲ್ ಹಾಕಿದರೆ ಚೆನ್ನಾಗಿ ಮಸಾಲೆ ಹೊರಿಯೋಕ್ಕಾಗಲ್ಲ, ಅದು ಟೇಸ್ಟು ಕೂಡ ಬರಲ್ಲ, ಡ್ರೈಯಲ್ಲೇ ಇರ್ತದೆ. ಫಸ್ಟಿಗೆ ನಾನು ಈ ಕಾಳು ಮೆಣಸು ಇದನ್ನು ಹಾಕ್ತಾ ಇದ್ದೀನಿ. ಓಕೆ, ಹೇಳಿದ್ದೀನಿ ನಾನು ಆಲ್ರೆಡಿ 2 ಟೇಬಲ್ ಸ್ಪೂನ್ ಕಾಳು ಮೆಣಸು ಬೇಕು ಅಂತ. ಆಲ್ರೆಡಿ ಎಲ್ಲ ಪದಾರ್ಥಗಳು ಎಷ್ಟೆಷ್ಟು ತೊಗೊಂಡಿದ್ದೀವಿ ಅಂತ ಹೇಳಿದ್ದೀನಿ. ಸೊ ಈಗ ಅದು ಪ್ರಕಾರನೇ ಫ್ರೈ ಮಾಡ್ಕೊಳ್ಳಿ ಆಯಿತಾ. ಲೋ ಫ್ಲೇಮಲ್ಲಿ ಇರಬೇಕು, ಯಾಕಂದರೆ ಬೇಗ ಫ್ರೈ ಆಗಲ್ಲ, ಮತ್ತು ಬೇಗ ಸೀದೋಗ್ಬಿಡುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲೇ ಇದನ್ನೆಲ್ಲ ಹುರ್ಕೊಳ್ಳಿ. ಯಾಕಂದರೆ ಇದೆಲ್ಲ ಆಲ್ರೆಡಿ ಡ್ರೈ ಐಟಮು, ನಮಗೆ ಫ್ಲೇವರಿಗೋಸ್ಕರ ನಾವು ಹಿಂಗೆ ಮಾಡ್ತಾಯಿದ್ವಿ. ಓಕೆ, ಕೇಳಿಸ್ಕೊಂಡ್ರಲ್ವಾ? ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಒಟ್ಟಿಗೆ ಫ್ರೈ ಮಾಡಬಾರ್ದು, ಒಂದೊಂದೇ ಫ್ರೈ ಮಾಡಬೇಕು. ಈ ಡ್ರೈ ಐಟಮ್ಸ್ ಏನೆಲ್ಲ ಇರುತ್ತೋ ಅದು ನಾವು ಒಂದೊಂದಾಗಿ ಫ್ರೈ ಮಾಡ್ಕೊಳ್ಳಿ, ಆವಾಗಲೇ ಅದು ಚೆನ್ನಾಗಿ ಫ್ರೈ ಆಗೋದು. ಹಾಗೆ ಮೀನು ಸಾಂಬಾರು ಕೂಡ ಚೆನ್ನಾಗಿ ಬರುತ್ತೆ ಅಲ್ವಾ ಅಣ್ಣ? ಅದ್ರ ಫ್ಲೇವರ್ ಕೂಡ ಸಖತ್ತಾಗಿ ಕೊಡುತ್ತೆ. ಓಕೆ, ಇವಾಗ ಕಾಳು ಮೆಣಸು ಸ್ವಲ್ಪ ಫ್ರೈ ಆಗಿದೆ. ಆಮೇಲೆ ನಾನು ಇದು ಕೊತ್ತಂಬರಿ ಧನಿಯಾ ಅಂತೀವಲ್ಲ ಅದನ್ನ ಹಾಕ್ತಿದ್ವಿ. ಏನು ತೆಗೆದಿಟ್ಟಿದ್ದೀನಿ, ಇದು ಜಾಸ್ತಿನೂ ಹಾಕಬಾರ್ದು, ಜಾಸ್ತಿ ಹಾಕಿಬಿಟ್ರೆ ತರಕಾರಿ ಸಾಂಬಾರು ಆಗುತ್ತೆ. ಅದಕ್ಕೆ ಸ್ವಲ್ಪ ಹಾಕ್ತಾಯಿದ್ದೀನಿ. ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಅದು ಸ್ವಲ್ಪ ನಿಮಗೆ ಗೋಲ್ಡನ್ ಕಲರ್ ಇದಾಗುತ್ತೆ, ಟರ್ನ್ ಆಗುತ್ತೆ. ಗೋಲ್ಡನ್ ಕಲರ್ ಟರ್ನ್ ಆಗೋವರೆಗೂ ಧನಿಯಾ ಕಾಳು, ಸೊ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಇವಾಗ ಜೀರಿಗೆ, ಓಂ ಕಾಳು, ಹಾಗೆ ಮೆಂತ್ಯ. ಓಂ ಕಾಳು ಜೀರಿಗೆ ನಾನು ಒಟ್ಟಿಗೆ ಹಾಕ್ತೀನಿ, ಯಾಕಂದರೆ ಇದು ಜೀರಿಗೆ ಒಟ್ಟಿಗೆ ಹಾಕ್ತೀನಿ. ಅದು ಜಾಸ್ತಿ ಹೊತ್ತು ಫ್ರೈ ಮಾಡಬಾರ್ದು, ಇಷ್ಟೇ ಫ್ರೈ ಮಾಡಬೇಕು. ಇವಾಗ ನಾನು ಮೆಂತ್ಯ ಹಾಕ್ತಿದ್ದೀನಿ, ಏನಕ್ಕಂದರೆ ಮೆಂತ್ಯ ಹಾಕಿದ ಮೇಲೆ ಜಾಸ್ತಿ ಹೊತ್ತು ಇಡಬಾರ್ದು. ಮೆಂತ್ಯ ಜಾಸ್ತಿ ಫ್ರೈ ಆದರೆ ಕಪ್ಪಗಾಗುತ್ತೆ ಸಾರು, ಮತ್ತು ಕಹಿ ಆಗುತ್ತೆ. ಜಾಸ್ತಿನೂ ಹಾಕಬಾರ್ದು ಮೆಂತ್ಯ, ಅರ್ಧ ಟೀ ಸ್ಪೂನ್ ಅಷ್ಟೇ. ಸೊ ಇದೆಲ್ಲ ಇವಾಗ ಫ್ರೈ ಆಗಿದೆ. ಇದನ್ನೆಲ್ಲ ಇವಾಗ ಎತ್ತಿಟ್ಕೊತಾ ಇದ್ದೀವಿ. ತಣ್ಣಗಾಗಿ ಬಿಡಬೇಕು, ಬಿಸಿದೇ ರುಬ್ಬೋ ಹಾಗಿಲ್ಲ. ಓಕೆನಾ? ತಣ್ಣಗಾಗಿ ಬಿಡ್ತಾ ಇದ್ದೀವಿ. ಇವಾಗ ಬ್ಯಾಡಗಿ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊತಾ ಇದ್ದೀವಿ. ಏನಕ್ಕೆ ಅಂತ ಹೇಳಿದ್ರೆ ಬ್ಯಾಡಗಿ ಮೆಣಸಿನ್ಕಾಯಿ ಅದ್ರ ಜೊತೆ ಹಾಕಿಲ್ಲ ಅಂತ ಹೇಳಿದ್ರೆ ಇದು ಮೆಣಸಿನ್ಕಾಯಿ ಫ್ರೈ ಆಗಲ್ಲ, ಅದೆಲ್ಲ ಕರೆಂಟ್ ಹೋಗುತ್ತೆ, ಅದೆಲ್ಲ ತೀಸೋಗುತ್ತೆ. ಅದಕ್ಕೋಸ್ಕರ ನಾವು ಬ್ಯಾಡಗಿ ಮೆಣಸಿನ್ಕಾಯಿ ಸಪ್ರೇಟಾಗಿ ಫ್ರೈ ಮಾಡ್ಕೋಬೇಕು. ಸುಮ್ಮನೆ ಹಾಗೆ ಬಿಸಿ ಮಾಡಿಬಿಟ್ಟು ಸಾಕು. ಅದು ಆಲ್ರೆಡಿ ರೋಸ್ಟ್ ಆಗಿರ್ತದೆ, ಸುಮ್ಮನೆ ಬಿಸಿ ಮಾಡಿಬಿಟ್ಟು ಸಾಕು. ಅದು ಬಿಸಿ ಮಾಡಿಬಿಟ್ಟು ಅದಕ್ಕೆ ಹಾಕ್ಬೇಕು. ಸೊ ಇವಾಗ ಫ್ರೈ ಆಗಿದೆ, ಲೈಟಾಗಿ ಬಿಸಿ ಆದರೆ ಸಾಕು. ಸೊ ಇವಾಗೆಲ್ಲ ಹುರಿದಿಟ್ಕೊಂಡಿದ್ದೀವಿ. ಇದು ಸ್ವಲ್ಪ ಬಿಸಿ ಇದೆ, ಇವತ್ತು ತಣ್ಣಗಾಗಕ್ಕೆ ಬಿಟ್ಟಿದ್ದೀವಿ ಒಂದು 10 ಮಿನಿಟ್ಸ್. ಎಸ್ ಗೈಸ್, ಇದೆಲ್ಲ ತಣ್ಣಗಾಗಿದೆ. ಇವಾಗ ರುಬ್ಬೋಕ್ಕೆ ನಾವು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀವಿ. ಅಣ್ಣ ಕಂಟಿನ್ಯೂ. ಇವಾಗ ಇದು ಒಟ್ಟಿಗೆ ಹಾಕಿದರೆ ಅಂಟ್ಕೊಬಿಡ್ತದೆ. ಇದು ನಾನು ಹುಣಸೆಹಣ್ಣು ಹೆಂಗಂತ ಹೇಳಿದ್ರೆ ಸ್ವಲ್ಪ ಬಿಡಿ ಮಾಡಿ ಹಾಕಬೇಕು, ಯಾಕಂದರೆ ಮಿಕ್ಸಿಯಲ್ಲಿ ಆಗಲ್ಲ. ಗ್ರೈಂಡರಲ್ಲಿ, ದೊಡ್ಡ ಗ್ರೈಂಡರಲ್ಲಿ ಆಗತ್ತೆ, ಚೆನ್ನಾಗಿರುತ್ತೆ. ನಾನು ಇದನ್ನ ಸ್ವಲ್ಪ ಬಿಡ್ತಾ ಇದ್ದೀನಿ. ಹೆವಿ ಡಿಸ್ಟರ್ಬೆನ್ಸ್ ಅಣ್ಣ, ನಾಯಿಗಳು ಕೂಗ್ತಾ ಇದೆ. ಬಿಡ್ತಿದ್ದೀನಿ. ಒಂದು ಸ್ವಲ್ಪ ಲೌಡ್ ವಾಯ್ಸ್, ಒಂಚೂರು ಜೋರಾಗಿ ಹೇಳಿ, ಯಾಕಂದರೆ ಆ ಕಡೆ ತುಂಬ ಡಿಸ್ಟರ್ಬೆನ್ಸ್ ಇದ್ದೀನಿ ನಾನು. ಇವಾಗ
ಎಲ್ಲ ಬಿಡಿಸ್ಬಿಟ್ಟು ಇದಕ್ಕೆ ಜೊತೆಗೆ ಹಾಕ್ತೀನಿ, ಇಲ್ಲಿ ಮಿಕ್ಸಿ ಇದು ಜೊತೆಗೆ ಹಾಕ್ತೀನಿ. ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದು ಬೆಳ್ಳುಳ್ಳಿನ ನಾನು ರುಬ್ಬಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ನಾವು ಊರ ಕಡೆಯಲ್ಲಿ 2 ಗೆಂಡೆ ಅಂತೀವಿ, ಅಂದರೆ 2 ಪೀಸು, 2 ಬೆಳ್ಳುಳ್ಳಿ. ಅಣ್ಣ ಕುಂದಾಪುರ ಭಾಷೆಲ್ಲೇ ಹೇಳಿ ಅಲ್ಲ. ಹೇಳಿ. ಇದು 2 ಗೆಂಡೆ ಬೆಳ್ಳುಳ್ಳಿ. ಅದರಲ್ಲಿ ಕಾಯಿ ಕಮ್ಮಿ ಹಾಕ್ತೀವಿ ನಾವು, ಮೀನು ಸಾರಿಗೆ ಕಾಯಿ ಕಮ್ಮಿ. ಇದನ್ನೇ ಇದಕ್ಕೆ ಹಾಕ್ತೀವಿ, ಮಿಕ್ಸ್ ಮಾಡ್ತೀವಿ. ಇದನ್ನೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿಬಿಟ್ಟು ಅರಿಶಿನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಈಗ ರುಬ್ತೀನಿ ನಾನು. ಓಕೆ, ರುಬ್ಬಕ್ಕೆ. ಸೊ ಇದೆಲ್ಲ ಮಿಕ್ಸಿ ಮಾಡ್ಕೊಂಡು ಬನ್ನಿ. ಇದು ಅಣ್ಣ ಮಸಾಲೆ ಎಲ್ಲ ತುಂಬ ನಯಸ್ಸಾಗಿ ರುಬ್ಬಬೇಕು, ತುಂಬ ಪೇಸ್ಟ್ ಆಗಬೇಕು. ಅದು ಒಂಥರ ಗಂಧ ಥರ ಇರಬೇಕು, ಹಿಂಗಂದರೆ ನಮಗೆ ಫುಲ್ ಗಂಧ ಥರ ಬರಬೇಕು. ಆ ಥರ ಪೇಸ್ಟ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಮೀನು ಸಾರು ಸಕ್ಕತ್ತಾಗಿ ಬರೋದು. ಇದೊಂದು ಟಿಪ್ಸ್ ನಾನೇ ಹೇಳಿದ್ದು, ಯಾಕಂದರೆ ಅಣ್ಣನೇ ಕಲಿಸಿ ಕೊಟ್ಟಿದ್ದು ನನಗೆ, ಅದಕ್ಕೆ ಹೇಳಿದೆ. ಸರಿ, ಇದನ್ನು ರುಬ್ಕೊಂಡು ಬರೋಣ. ಗೈಸ್ ನೋಡ್ಕೊಂಡ್ರಲ್ವಾ, ಮಸಾಲೆ ರುಬ್ಕೊಂಡು ಬಂದಿದ್ದೀನಿ. ಇಲ್ಲಿ ನೋಡಿ, ಇಷ್ಟು ಪೇಸ್ಟ್ ಆಗಿದೆ, ಸಖತ್ತಾಗಿದೆ. ಕಲರ್ ನೋಡ್ತಾ ಇರ್ಬೋದು. ಇಷ್ಟು ಪೇಸ್ಟ್ ಆಗಬೇಕು. ಇಷ್ಟು ಪೇಸ್ಟ್ ಆದರೆ ಮಾತ್ರ ನಿಮಗೆ ಮೀನು ಸಾರು ಚೆನ್ನಾಗಿ ಬರೋದು, ಇಲ್ಲಾಂದರೆ ಚೆನ್ನಾಗಿ ಬರೋಲ್ಲ. ಹಾಗೆ ಜಾರನ್ನ ಸ್ವಲ್ಪ ತೊಳೆದು ಇಟ್ಕೊಳ್ಳೋಂತಹ ನೀರು. ಸೊ ಅಣ್ಣ ರೆಡಿನಾ? ರೆಡಿ. ಎಸ್ ಗೈಸ್ ಮಾಡ್ತಿದ್ದಾರೆ. ನಂಗೆ ವಿಡಿಯೋ ಮಾಡೋದು ಪ್ರಾಬ್ಲಮ್, ಇಲ್ಲಿ ಜಾಗ ಇಲ್ಲ, ನಮ್ಮ ಮನೆ ಚಿಕ್ಕದು. ಅಣ್ಣನ ಹೊಟ್ಟೆ ಮಾತ್ರ ತೋರ್ತಿತ್ತು. ರುಬ್ಬಿರೋ ಮಸಾಲ ನಾನು ಹಾಕ್ತಾ ಇದ್ದೀನಿ ನೋಡಿ ಇಷ್ಟೇ. ಸೊ ಎಲ್ಲ ಬಾಣಲಿಗೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾರೆ. ನಾವು ಯಾವುದು ವೇಸ್ಟ್ ಮಾಡಲ್ಲ, ರುಬ್ಬಿರೋದು ಕೂಡ ವೇಸ್ಟ್ ಮಾಡಲ್ಲ, ತೊಳೆದಿರೋದು ಕೂಡ ವೇಸ್ಟ್ ಮಾಡಲ್ಲ. ಯಾಕಂದ್ರೆ ನಾವು ತುಂಬ ಐಟಮ್ಗಳನ್ನ ಇದೇ ನೀರಿಗೆ ಹಾಕ್ಬಿಡಿ, ಇದಕ್ಕೆ ಹಾಕ್ಬಿಡಿ ನೀರು. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡ್ಬೋದು, ಕಲರ್ ಸಖತ್ತಾಗಿ ಬಂದಿದೆ ಅಲ್ವಾ, ರಿಚ್ ಕಲರ್. ಇದರಲ್ಲಿ ಯಾವ ಕಲರ್ ಇಲ್ಲ, ಯಾವ ಆಯಿಲ್ ಇಲ್ಲ, ಏನಿಲ್ಲ, ಒರಿಜಿನಲ್ ಇದು. ಇವಾಗ ಕಲರ್ ಹಾಕೋಕ್ಕಾಗಲ್ಲ, ಕಲರೇ ಬ್ಯಾನ್ ಆಗಿದೆಯಲ್ಲ, ಇನ್ನು ಹೆಂಗೆ ಕಲರ್ ಕೂಡ ಅಂಗಡಿಯಲ್ಲಿ ಸಿಗಲ್ಲ. ಸೊ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಗೆ ಅರಿಶಿಣ ಹಾಕಿರೋದ್ರಿಂದ ಸೊ ಈ ಥರ ಕಲರ್ ಬರುತ್ತೆ ನಿಮಗೆ. ಇಲ್ಲ ಸಿಗಲ್ಲ ಅಂತಲ್ಲ, ಬೆಂಗಳೂರಲ್ಲಿ ಕದ್ದು ಮುಚ್ಚಿ ಎಲ್ಲ ಕೊಡ್ತಾರೆ, ನಾವು ಹಾಕಲ್ಲ. ಅದಕ್ಕೆ ಹಾಕಲ್ಲ. ನಾವು ಬೇಕಿಂಗ್ ಸೋಡಾ ಕೂಡ ಯೂಸ್ ಮಾಡಲ್ಲ ಗೈಸ್. ನಮ್ಮ ಮನೇಲಿ ಬೇಕಿಂಗ್ ಸೋಡಾ ಕೂಡ ನಾವು ತರಲ್ಲ. ಓಕೆ, ಇದಕ್ಕೆ ನೀರು ಹಾಕ್ಕೊಡ್ಲಾ? ಸ್ವಲ್ಪ ನೀರು ಕೊಟ್ಟರೆ ಹಾಕ್ತೀನಿ. ಅಲ್ಲಿದೆ ಜಗ್. ಎಸ್, ಇನ್ನು ಸ್ವಲ್ಪ ನೀರು ಹಾಕ್ತಿದ್ದಾರೆ ಅಣ್ಣ. ಸ್ವಲ್ಪ ತಿಕ್ಕಾಗಿ ಇಡಬೇಕಲ್ಲ? ತಿಕ್ಕಾಗಿರಬೇಕು. ಅದು ಮಸಾಲ ಫಸ್ಟ್ ಕುದಿ ಬರಬೇಕು, ಮಸಾಲ ಚೆನ್ನಾಗಿ ಕುದಿಬೇಕು. ನಾವು ಎಷ್ಟು ನಿಮಿಷ ಕುದಿಸ್ಕೋಬೇಕು ಅಣ್ಣ? ಯಾವ ಥರ ಗೊತ್ತಾಗುತ್ತೆ ಕುದ್ದಿರೋದು? ಫ್ಲೇವರ್ ಬರ್ತದೆ. ಓಕೆ, ಮನೆಯೆಲ್ಲ ಸ್ಮೆಲ್ ಬರುತ್ತೆ ಘಮ ಘಮ ಅಂತ. ಹಸಿ 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 ಮಸಾಲ ಫ್ಲೇವರ್ ಹೋಗ್ಬಿಡ್ತದೆ, ಆ ಫ್ಲೇವರ್ ಬರ್ತದೆ. ಅಲ್ಲಿವರೆಗೆ ಕುದಿಬೇಕು ನಾವು. ಓಕೆ, ಅದು ಇಲ್ಲ ಅಂತ ಹೇಳಿದ್ರೆ ಅದು ಹಾಗೆ ಹಸಿ ಹಸಿ ಸ್ಮೆಲ್ ಬರ್ತದೆ. ಇದು ಇನ್ನೂ ದಪ್ಪ ಇದೆ, ಇನ್ನು ನೀರು ಹಾಕ್ಬೇಕನ್ಸುತ್ತೆ. ಸ್ವಲ್ಪ ನೀರು ಹಾಕಬೇಕು. ಹಾಕ್ಲಾ? ಚೂಡು ನೋಡಿ. ಸಾಕು ಅಣ್ಣ. ಉಪ್ಪು ನಮಗೆ ಸ್ಪೂನಲ್ಲಿ ಹಾಕಿ ಅಭ್ಯಾಸ ಇಲ್ಲ, ಕೈಯಲ್ಲೇ ಹಾಕೋದು. ಕೈಯಲ್ಲೇ ನಮಗೊಂದು ಅಳತೆ ಸಿಗೋದು. ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ. ಇದನ್ನ ಹಸಿ ವಾಸನೆ ಮಸಾಲ ಬರುತ್ತಲ್ವ, ಸೊ ಅದು ಹೋಗೋವರೆಗೂ ಸೊ ಕುದಿಸ್ಕೊಳ್ಳಿ ಚೆನ್ನಾಗಿ. ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಕೊಳ್ಳಿ, ಆಯ್ತಾ? ಇದಕ್ಕೇನಾದರೂ ಆ್ಯಡ್ ಮಾಡ್ತೀರಾ ಅಣ್ಣ? ಇದಕ್ಕೆ ಇವಾಗ ಆ್ಯಡ್ ಮಾಡ್ತೀರಾ? ಇಲ್ಲ ಅಲ್ವಾ, ಕುದಿಸ್ಕೊಳ್ಳೋದಷ್ಟೇ ಅಲ್ಲ? ಓಕೆ, ಒಂದು ಕುದಿಸ್ಕೋಬೇಕು ನಾವು, ಮತ್ತೆ ಸಿಗೋಣ ಆಯ್ತಾ? ಇದು ಇವಾಗ ಒಂದು ಕುದಿ ಬಂದಿದೆ. ಸೊ ಇದಕ್ಕೆ ನಾವು ಅಡಿಷ್ನಲ್ನ ಆ್ಯಡ್ ಮಾಡ್ತಾ ಇದ್ದೀವಿ. ನೋಡಿ, ಇದು ಜಜ್ಜಿರ್ತಕ್ಕಂಥ ಶುಂಠಿ, ಇದಕ್ಕೆ ಸರಿಯಾಗಿ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ವಲ್ಲ, ಆ ಈರುಳ್ಳಿ ಹಾಕ್ತಾ ಇದ್ದೀವಿ. ಅದೇ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದು ನಾನು. ಆಮೇಲೆ ಸ್ವಲ್ಪ ಹಸಿಮೆಣಸು ಸೀಳ್ಕೋಬೇಕು, ಉದ್ದುದ್ದ ಸೀಳ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಆ ಸೆಂಟ್ರಲ್ ಎಲ್ಲ ಸಿಗ್ತಾ ಇರುತ್ತೆ. ಊರ ಕಡೆ ಚೂರು ಮೆಣಸು ಹಾಕ್ತೀವಿ.
ಚೂರು ಮೆಣಸು ಅಂತ ಇನ್ನೂ ಚಿಕ್ಕದು ಬರ್ತದೆ, ಖಾರ ಚೆನ್ನಾಗಿರ್ತದೆ ಚೂರು ಮೆಣಸು ಅಂತ. ಈ ಚಿಕ್ಕದು ಬರುತ್ತಲ್ವಾ, ಈ ತುಂಬಾ ಖಾರ, ಅದು ಗಿಡದಲ್ಲೆಲ್ಲ ತುಂಬಾ ಬೆಳೆದಿರುತ್ತಲ್ಲ ಚೋಟ್ ಮೆಣಸಿನ್ಕಾಯಿ, ಅದು ತುಂಬಾ ಖಾರ ಇರ್ತದೆ. ಅದು ಇದಕ್ಕಿಂತ ಫ್ಲೇವರ್ ಜಾಸ್ತಿ ಚೆನ್ನಾಗಿ ಬರ್ತದೆ. ಚೆನ್ನಾಗಿ ಕುದಿಬೇಕು. ಇವಾಗ ಹಸಿ ವಾಸನೆ ಹೋಗೋವರೆಗೂ ಕೂಡ ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಮಿನಿಮಮ್ ಅಂದ್ರೂ 20 ಮಿನಿಟ್ಸ್ ನೀವು ಕುದಿಸ್ಕೊಳ್ಳೇಬೇಕು. ಓಕೆ ಅಣ್ಣ, ಡನ್. ಮತ್ತೆ 20 ಮಿನಿಟ್ಸ್ ಬೇಯಿಸ್ಕೊಳ್ಳಿ, ಹಾಗೆ ಮತ್ತೆ ಸಿಗ್ತೀವಿ ಆಯ್ತಾ. 5 minutes later. ಎಸ್ ಅಣ್ಣ, ಆಗಿದೆಯಾ? ಆಲ್ಮೋಸ್ಟ್ ಆಗಿದೆ. ಇವಾಗ ನಾವು ತೆಗಿತಾ ಇದ್ದೀವಿ. ಸೊ ನೋಡ್ಬೋದು ಫುಲ್ ಕುದ್ಬಿಟ್ಟು, ಸೊ ತೆಂಗಿನಕಾಯಲ್ಲಿ ಆಯಿಲ್ ಇರುತ್ತಲ್ವ, ಸೊ ಅದೆಲ್ಲ ಬಿಟ್ಕೊಂಡಿದೆ. ಎಲ್ಲ ನೋಡ್ಕೊಳ್ಳಿ. ಆಮೇಲೆ ನಾವು ಇದಕ್ಕೆ ಮ್ಯಾರಿನೇಟ್ ಆಗಿರುವಂತಹ ಫಿಶ್ನ ಹಾಕ್ತಾ ಇದೀವಿ. ಅಣ್ಣ ಇನ್ನೊಂದು ವಿಷಯ, ನೀವು ಹಾಕಿ ಇದು ಸಾರಿಗೆ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀವಿ. ಯಾಕೆಂದರೆ ಇದಕ್ಕೆ ಆಲ್ರೆಡಿ ಉಪ್ಪು ಆ್ಯಂಡ್ ಅರಿಶಿಣ ಹಾಕಿ ಮ್ಯಾರಿನೇಟ್ ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ವಿ. ಇವಾಗ ಅದು ಉಪ್ಪು ಮ್ಯಾನೇಜ್ ಆಗುತ್ತೆ. ಅದು ಏನಂದರೆ ಫಿಶ್ಶಿಗೆ ಉಪ್ಪು ಆಲ್ರೆಡಿ ಎಳ್ಕೊಂಡಿದ್ದೆ. ನಮಗೆ ಬೇಕಾದರೆ ಮಾತ್ರ ಮಸಾಲೆಗೆ ಉಪ್ಪು ಹಾಕೋಬೋದು, ಸಾರಿಗೆ ಉಪ್ಪು ಹಾಕೋಬೋದು. ನಾವು ಇದು ಹೆಂಗೆ ಒಂದೊಂದೇ ಎತ್ತಿತ್ತು ಇದು ಮಾಡ್ತೀವಿ. ಆಮೇಲೆ ಇದನ್ನ ಹಾಕಿದ ಮೇಲೆ ಸೊ ಖಾಲಿ ಜಾಸ್ತಿಯಾಗಿ ಸ್ಪೂನ್ ಹಾಕಲ್ಲ, ಒಂದು ಸಾರಿ ತಿರ್ಸೋದಷ್ಟೇ. ಮತ್ತೆ ಊರಲ್ಲಾದರೆ ಅಡುಗೆಯಲ್ಲಿ ಮಾಡುತ್ತೆ, ಇಲ್ಲ ಅಡುಗೆ ಇಲ್ಲಲ್ಲ. ಅಡುಗೆ ಅಂದರೆ ಅಣ್ಣ, ಅಡುಗೆ ಅಂದರೆ ಮಣ್ಣಿನ ಮಡಿಕೆನಾ? ಮಣ್ಣಿಂದ ಅಡುಗೆ, ಮಣ್ಣಿಂದು ಚಡ್ಕೆ, ಮಣ್ಣಿನ ಪಾತ್ರೆ ಅಂತೀವಲ್ಲ, ಅದು ಊರ ಕಡೆ ಮಣ್ಣಿನ ಪಾತ್ರೆ ಯೂಸ್ ಮಾಡ್ತಾರೆ, ಒಳ್ಳೆ ಟೇಸ್ಟ್ ಬರೋದು. ಅದಾದಮೇಲೆ 2 ಸಾರಿ 3 ಸಾರಿ ತಿರ್ಸಂಗಿಲ್ಲ. ಇದನ್ನು ಹೀಗೆ ಇಟ್ಬಿಟ್ಟು ಹೀಗೆ ಮಾಡಬೇಕಷ್ಟೆ. ಯಾಕಂದರೆ ಮೀನು ಪುಡಿ ಆಗುತ್ತೆ. ಸ್ಪೂನ್ ಹಾಕಿದ್ರೆ, ಚಮಚ ಹಾಕಿದ್ರೆ ಮೀನು ಪೂರ ಹೊಡೆದೋಗುತ್ತೆ. ಇದು ಇಷ್ಟನಾ? ಇವಾಗ ಎಷ್ಟು ನಿಮಿಷ ಕುದಿಬೇಕು? ಒಂದು 5 ರಿಂದ 10 ನಿಮಿಷ ಅಷ್ಟೇ. ಓಕೆ, ಮೀನು ಬೇಯೋವರೆಗೂ ಕುದಿಸಿದ್ರೆ ಆಯ್ತು. ಮತ್ತೆಲ್ಲ ಬೆಂದಾಯ್ತು, ಫ್ಲೇವರ್ ಆಚೆ ಬರ್ತದೆ, ಫಿನಿಶ್ ಆಗುತ್ತೆ. ಇವಾಗ ಇಷ್ಟೇ ಕಂಪ್ಲೀಟ್ ಫಿಶ್ ಕರಿ. ಸೊ ಒಂದು 5 ಮಿನಿಟ್ಸ್, ಮೀನು ಬೇಗ ಬೆಂದ್ಬಿಡುತ್ತೆ. ಸೊ ಹಾಗಾಗಿ 5 ಮಿನಿಟ್ಸ್ ಸಾಕಾಗುತ್ತೆ. ಸೊ ಅಣ್ಣ ಥ್ಯಾಂಕ್ ಯು ಗೈಸ್. ಫಿಶ್ ಕರಿ ಕಂಪ್ಲೀಟ್ ಆಯಿತು, ಫಿನಿಶ್ ಆಯಿತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಬಂದಿದ್ದಕ್ಕೆ. ಯಾಕೆಂದರೆ ನಾನೇ ಮಾಡಿದಿದ್ರೆ ನಿಜವಾಗ್ಲೂ ನಮ್ಮದು ಗೌಡ ಸ್ಟೈಲ್ ಆಗ್ಬಿಡ್ತಿತ್ತು. ಸೊ ಇವಾಗ ನೋಡಿ ಕುಂದಾಪುರ ಶೈಲಿಯ ಮೀನ್ ಕರಿ ಮಾಡೋದನ್ನ ಕುಂದಾಪುರದವ್ರ ಕಡೆಯಿಂದಾನೇ ತಿಳಿಸ್ಕೊಟ್ಟಿದ್ದೀನಿ. ಸೊ ಯಾರಿಗೆಲ್ಲ ಇಷ್ಟ ಆಯಿತು, ಹಾಗೆ ಯಾರೆಲ್ಲ ಟ್ರೈ ಮಾಡಿದ್ರಿ, ಸೊ ಕಮೆಂಟ್ ಮುಖಾಂತರ ತಿಳಿಸಿ ಆಯ್ತಾ. ಅಣ್ಣ ನೀವು? ನಾನೇನು ಎಲ್ಲ ನೀನು ಕಲ್ತ್ಕೊಂಡಿದ್ದೆ, ಎಲ್ಲ ಕಲ್ತಿದ್ದೆ ನನಗೆ ಗೊತ್ತು. ಬಟ್ ನೀವು ಫಾಲೋಅಪ್ ಮಾಡಿ. ಅಷ್ಟೇನು ಕಲ್ತಿಲ್ಲ ನಾನು, ಸ್ವಲ್ಪ ಅಷ್ಟೇ. ಯಾವಾಗಲೂ ನಾನು ಒಂದು ಟಿಪ್ಸ್ ತೊಗೊಂಡ್ರು ಕೂಡ ಅಣ್ಣಂಗೆ ಕಾಲ್ ಮಾಡಿಬಿಟ್ಟೆ ಕೇಳೋದು, ಫಿಶ್ ಹೇಗೆ ಮಾಡೋದು. ಮತ್ತೆ ಇಂಥದ್ದು ಮೊನ್ನೆ ಒಂದು ರೆಸಿಪಿ ಮಾಡಿದೆ, ಸೀಗಡಿದು, ಒಣ ಸೀಗಡಿದು ಚಟ್ಲಿ ಹುಡಿ. ಅದ್ರಲ್ಲಿ ಆಲ್ರೆಡಿ ಮಿಸ್ಟೇಕ್ನ ಕಂಡು ಹಿಡ್ದಾಯ್ತು. ಈರುಳ್ಳಿ ಹಾಕಿಲ್ಲ ಅಂತ ಕಂಪ್ಲೇಂಟ್ ಬಂತು. ಸೊ ಈರುಳ್ಳಿಯನ್ನ ಲಾಸ್ಟ್ಗೆ ಸ್ವಲ್ಪ ಉದುರಿಸ್ಬಿಟ್ಟು ಮಿಕ್ಸ್ ಮಾಡ್ತಿದ್ರು. ಸೊ ಅದನ್ನು ಮಿಸ್ ಮಾಡಿದ್ದೀನಿ ಅಷ್ಟೇನೆ. ಇದು ಕಂಪ್ಲೀಟ್ ಮುಗ್ದೋಗಿದೆ. ಬಟ್ ಏನೋ ಮಿಸ್ಟೇಕ್ ಇದ್ರು ಹೇಳ್ತಾರೆ. ಓಕೆ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾಡ್ಕೊಟ್ಟಿದ್ದಕ್ಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ ಎಸ್ ಗೈಸ್, ನಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಕುಂದಾಪುರ ಶೈಲಿಯ ಫಿಶ್ ಸಾಂಬಾರ್, ಮೀನು ಸಾಂಬಾರ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿ ಹಾಗೆ ನಿಮ್ಮ ಮನೆಯಲ್ಲೂ ಕೂಡ ಟ್ರೈ ಮಾಡಿದ್ದೀರಾ ಅಂತ ನಾನು ಕೂಡ ಅನ್ಕೋತೀನಿ. ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಆಯಿತಾ. ಸೊ ಇನ್ನು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಷನ್ಸ್ಗೂ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.